ನಾನು DJI Air 3 ಡ್ರೋನ್ ತೊಗೊಂಡಿದ್ದೀನಿ. ಇದನ್ನು ಅನ್ಬಾಕ್ಸಿಂಗ್ ಮಾಡೋದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಒಳ್ಳೆ ಮೈಕ್ ತೊಗೋಬೇಕಂತ ಹುಡುಕಿಬಿಟ್ಟು ಸರ್ಚ್ ಮಾಡಿ ಆವಾಗ ಈ ಮೈಕ್ ತೊಗೊಂಡಿದ್ದೀನಿ. ಸೊ ಈ ಮೈಕ್ ಬಂದಿದೆ, ನೆಕ್ಸ್ಟ್ ವಿಡಿಯೋ ಬರೋದು. ಹಾಯ್ ಹಲೋ ಫ್ರೆಂಡ್ಸ್, ಫೈನಲಿ ನಾನು DJI ಮೈಕ್ 2 ಪರ್ಚೇಸ್ ಮಾಡಿದೆ. ಜಸ್ಟ್ ಡೆಲಿವರಿ ಆಯಿತು. ಸೊ ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಬಿಟ್ಟು ಓಪನ್ ಮಾಡ್ಬೇಕು ಅಂದ್ಕೊಂಡೆ. ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ಯಾಕೆ ಈ DJI ಮೈಕ್ 2 ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಡಿಯೋ ನಾವು ಡೈಲಿ ವ್ಲಾಗ್ ಮಾಡಬೇಕಾದ್ರೆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ವಿಡಿಯೋ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ನಡೆಯುತ್ತೆ. ಎಲ್ಲ ಯೂಟ್ಯೂಬಲ್ಲಿ ಹೇಳೋ ಅದೇ ಥರ, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ ನಡೆಯುತ್ತೆ. ಮೇನ್ ಅಂತೂ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾನು ಆಲ್ರೆಡಿ 100 ರೂಪೀಸ್ 200 ರೂಪೀಸ್ ಎಲ್ಲ ಮೈಕ್ ಇತ್ತು, ಅದೆಲ್ಲಿಟ್ಟಿಂಗ್ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಬಟ್ ಅದರಲ್ಲೆಲ್ಲ ಕರೆಕ್ಟಾಗಿ ವೈರೆಲ್ಲ ಕನೆಕ್ಟ್ ಮಾಡಬೇಕು ಐಫೋನ್ಗೆ, ಅದೆಲ್ಲ ಜಾಸ್ತಿ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಫೈನಲಿ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿರೋದು ತೊಗೊಂಡಿದ್ದೀನಿ. DJI ಮೈಕ್ 2 ರೋಡು ಅದೆಲ್ಲ ಪ್ರತಿಯೊಂದೆಲ್ಲ ನೋಡಿದೆ, ಪ್ರತಿಯೊಂದೆಲ್ಲ ರಿವ್ಯೂ ನೋಡಿಬಿಟ್ಟು ಫೈನಲ್ ನಾನು DJI ಮೈಕ್ 2ನೇ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಅನ್ಬಾಕ್ಸ್ ಮಾಡೋಣ. ಇವಾಗ ಅಮೆಝಾನ್ ಕಡೆಯಿಂದ ಡೆಲಿವರಿ ಆಯಿತು. ಇದು ಬಿಗ್ ಬ್ರ್ಯಾಂಡ್ ಡೇ ಇರೋದಕ್ಕೋಸ್ಕರ ಆಫರಲ್ಲಿರೋಕ್ಕೋಸ್ಕರ ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ. ಇದು ಜಾಸ್ತಿ ಅಮೌಂಟ್ ಜಾಸ್ತಿ ಇರೋಕ್ಕೋಸ್ಕರ ಇದು ಸೆಕ್ಯೂರ್ ಬಾಕ್ಸ್ ಅಂತ ಬಿಟ್ಟು ಜಾಸ್ತಿ ಸೇಫ್ಟಿ ಜಾಸ್ತಿ ಇರುತ್ತೆ. ಇದು ಮೇನ್ ಕವರ್ ಇರಲೇಬೇಕು. ನೀವು ಕಂಪಲ್ಸರಿ ಡೆಲಿವರಿ ತೊಗೋಬೇಕಾದ್ರೆ ಇದು ಟೇಪ್ ಕಂಪಲ್ಸರಿ ಇರಬೇಕು. ಈ ಟೇಪ್ ಮಾತ್ರ ನೋಡ್ಕೊಂಬಿಟ್ಟು ತೊಗೊಳ್ಳಿ. ಇದು ಬಾಕ್ಸ್ ಏನಿಲ್ಲ, ಇದು ವೇಸ್ಟ್. ಅದ್ರ ಜೊತೆ ಬಿಲ್ ಇದು. ಇದರ ಅಮೌಂಟ್ ಆನ್ಲೈನ್ ಅಮೆಝಾನ್ ಅಮೌಂಟ್ ಬಂದುಬಿಟ್ಟು ಟೋಟಲ್ 35,489 ರೂಪೀಸ್ ಇದೆ. ನನಗೆ ಅಮೆಝಾನಲ್ಲಿ ಕ್ರೆಡಿಟ್ ಕಾರ್ಡಿಂದ ಪರ್ಚೇಸ್ ಮಾಡೋದಕ್ಕೋಸ್ಕರ ಒಂದು 2,000 ರೂಪೀಸ್ ನನ್ನ ಡಿಸ್ಕೌಂಟ್ ಆಗಿದೆ. ನೋಡಿ ಯಾವ ಥರ ಇದೆ. ಇದೊಂದು ಏನಾಗ 1 ಇಯರ್ ವಾರಂಟಿ ಅಂತ ಹಾಕಿದ್ದಾರೆ ಅಲ್ಲಿ. ಬಾಕ್ಸ್ ಮಾತ್ರ ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಇದನ್ನು ಓಪನ್ ಮಾಡೋಣ, ಈ ಬಾಕ್ಸನ್ನು ಓಪನ್ ಮಾಡೋಣ. ನಾನು ಆ್ಯಕ್ಚುಲಿ ಇವಾಗ ಮೈಕ್ ಯೂಸ್ ಮಾಡ್ತಾ ಇರೋದು ಮೊಬೈಲಲ್ಲಿರೋ ಮೈಕ್, ಐಫೋನಲ್ಲಿರೋ ಡೈರೆಕ್ಟ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಬರೋ ವಿಡಿಯೋ ಪ್ರತಿ ವಿಡಿಯೋ ಎಲ್ಲ ನಾನು ಇದರಿಂದನೇ ಜಾಸ್ತಿ ದುಡ್ಡು ಕೊಟ್ಟಾಗ ಕವರ್ ಸಹ ನಿಧಾನಕ್ಕೆ ಓಪನ್ ಮಾಡಬೇಕಾಗುತ್ತೆ ಸ್ವಲ್ಪ. ಇದು ಮಾತ್ರ ಚೆನ್ನಾಗಿದೆ. ಇದೇನು DJIದು ಏನೇ ತಗೊಳ್ಳಿ ನೀವು ಪ್ರಾಡಕ್ಟು, ಕವರ್ ಮಾತ್ರ ಸಖತ್ತಾಗಿ ಕೊಡ್ತಾರೆ. ಕವರ್ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ಬಾಕ್ಸ್ ಒಳಗಡೆ ಪ್ಯಾಂಪ್ಲೆಟ್ಸ್ ಇದೆ, DJI ಬ್ರ್ಯಾಂಡ್ಸ್ ಇರೋ ಸ್ಟಿಕ್ಕರ್ಸ್ ಇದೆ. ಇದನ್ನು ಆಮೇಲೆ ನೋಡೋಣ ಕ್ಲಿಯರಾಗಿ. ಇದನ್ನು ಯಾವ ಥರ ಮೊಬೈಲ್ಗೆಲ್ಲ ಕನೆಕ್ಟ್ ಮಾಡ್ಬೇಕಂತ ಆಮೇಲೆ ನೋಡೋಣ. ಇದನ್ನು ಯಾವ ಥರ ಓಪನ್ ಮಾಡೋದು ಗೊತ್ತೆ. ಜಿಪ್ ಇದೆ ಈ ಸೈಡ್. ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಒಳಗಡೆ ಕ್ವಾಲಿಟಿ ಮಾತ್ರ ಸೇಮ್ ಲೆದರ್. ಡ್ರೋನ್ದು ಯಾವ ಥರ ಒಳಗಡೆ ಎಲ್ಲ ಬಟ್ಟೆ ಯಾವ ಥರ ಯೂಸ್ ಮಾಡಿದ್ರೆ ಡ್ರೋನ್ಗೆಲ್ಲ, DJI ಡ್ರೋನ್ಗೆಲ್ಲ ಸೇಮ್ ಅದೇ ಥರ ಕ್ವಾಲಿಟಿ ಬಟ್ಟೆ ಇದೆ. ಸ್ವಲ್ಪ ಜಾಗ ಈ ಕಡೆ ಜಾಸ್ತಿ ಸ್ಪೇಸ್ ಕೊಡ. ಕನೆಕ್ಟರ್ ಇದೆ ಚಾರ್ಜಿಂಗ್ ಮಾಡೋಕ್ಕೆ. ಅದು ಬಿಟ್ಟರೆ ಇದೆಲ್ಲ ಏನಿದೆ ಗೊತ್ತಿಲ್ಲ, ನೋಡಬೇಕೆಲ್ಲ ಇನ್ಮೇಲೆ. ಇದೆಲ್ಲ ಇದು ಬರುತ್ತೆ ಸ್ಪಂಜ್. ಫಸ್ಟ್ ಇದು ನೋಡೋಣ. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನೋಡಿ ಯಾವ ಥರ ಇದೆ ಕ್ವಾಲಿಟಿ ಮಾತ್ರ, ನೋಡಿ ಯಾವ ಥರ ಇದೆ. ಇದರ ಚೆನ್ನಾಗಿರೋ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇಲ್ಲಿ ಸ್ಟಿಕ್ಕರ್ ಇರುತ್ತೆ, ಸ್ಟಿಕ್ಕರ್ ಓಪನ್ ಮಾಡ್ಬೇಕಂತ ಅನಿಸುತ್ತೆ. ತೆಗೆದುಬಿಟ್ಟು ಇಲ್ಲೇ ಸೈಡಿಗೆ ಹಾಕೋಣ.
ಸ್ಟಿಕ್ಕರ್ ತೆಗೆದ್ರೆ ಪ್ರೆಸ್ ಮಾಡಬೇಕು, ತೆಗೆದ್ರೆ ಪ್ರೆಸ್ ಮಾಡಿ ತೆಗಿಬೇಕು. ಒಂಥರ ಆಟೋಮೆಟಿಕ್ ಓಪನ್ ಆಗಿಬಿಡ್ತು. ನೋಡಿದ್ರೆ ಫ್ರೆಂಡ್ಸ್ ಅನ್ಬಾಕ್ಸಿಂಗ್. ಇದರಲ್ಲಿ ಯಾವುದಕ್ಕೆ ಏನಂದ್ರೆ ಅದನ್ನು ನನಗೆ ಚೆನ್ನಾಗಿ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಪ್ರತಿಯೊಂದೆಲ್ಲ ನೋಡಿಬಿಟ್ಟು ಇದ್ರ ಬಗ್ಗೆ ಎಲ್ಲ ರೀಡ್ ಮಾಡಿಬಿಟ್ಟು ಯಾವ ಥರ ಯೂಸ್ ಮಾಡಬೇಕು ಎಲ್ಲ ಚೆಕ್ ಮಾಡಬೇಕು ನಾನು. ಆಲ್ರೆಡಿ ಬ್ಯಾಟ್ರಿ ಎಲ್ಲ ಫುಲ್ ಇದೆ ಅಂತ ಅನಿಸುತ್ತೆ, 15 ತೋರಿಸ್ತಾ ಇದಿಲ್ಲ. ಒಂದು ತೆಗೆದು ನೋಡೋಣ. ನೋಡಿ ಕ್ವಾಲಿಟಿ ನೋಡಿ ಯಾವ ಥರ ಇದೆ, ಟ್ರಾನ್ಸ್ಪರೆನ್ಸಿ. ಇದೆಲ್ಲ ತುಂಬ ಜಾಸ್ತಿ ಟೈಟ್ ಇರ್ತದೆ ಮ್ಯಾಗ್ನೆಟಿಕ್, ಇದೆಲ್ಲ ಯೂಸ್ ಮಾಡೋಕ್ಕೆ ಇದಕ್ಕೆ ಹಾಕೋಕ್ಕೆ. ಓ ಮೈ ಗಾಡ್, ಸ್ವಲ್ಪ ಹತ್ರ ಹೊತ್ತಾಗ ಸಡನ್ನಾಗಿ ಇದಾಗ್ಬಿಡುತ್ತೆ. ಒಂದು ರಿಸೀವರು, 2 ಮೈಕ್ ಇದೆ, ಇಬ್ಬರಿಗೆ ಯೂಸ್ ಮಾಡ್ಬೋದು. ಇಬ್ಬರಿಗೆ ಹಾಕೊಂಡು ತೊಗೊಂಡಿದ್ದೀನಿ, ನಾನು ನನ್ನ ವೈಫ್ ಇಬ್ಬರು ಯೂಸ್ ಮಾಡ್ತೀವಿ. ರಿಸೀವರ್ ನೋಡಿ, ರಿಸೀವರ್ ಚಿಕ್ಕದಿದೆ, ಓಕೆ ಚೆನ್ನಾಗಿದೆ. ಸ್ಕ್ರೀನ್ ಟಚ್ಚು, ಇದೆಲ್ಲ ಆಪ್ಷನ್ಗಳು ಏನೇನಿದೆ ಗೊತ್ತಿಲ್ಲ. ಇದರಲ್ಲಿ ಏನು ನನಗೆ ಗೊತ್ತಿಲ್ಲ ಯಾವ ಥರ ಯೂಸ್ ಮಾಡ್ಬೇಕಂತ, ಇನ್ಮೇಲೆ ನೋಡಬೇಕೆಲ್ಲ. ನೋಡಿದ್ರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಪ್ರತಿಯೊಂದಲ್ಲಿ ಯಾವ ಥರ ಯೂಸ್ ಮಾಡಬೇಕು ಏನು ಪ್ರತಿಯೊಂದೆಲ್ಲ ಸೆಟ್ಟಿಂಗ್ಸು ಎಲ್ಲ ಡಿಟೇಲಾಗಿ ನಾನು ಇದೆಲ್ಲ ನೋಡಿಬಿಟ್ಟು ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಮತ್ತು ಯಾವ ಥರ ಇಡೋದು ಇದು. ಅಲ್ಲಿ ಮ್ಯಾಗ್ನೆಟಿಕ್ ಇದೆ, ಸ್ವಲ್ಪ ಹತ್ರ ಹೋಗೋದು ಸಾಕು ಆಟೋಮೆಟಿಕ್ ಇದಾಗ್ಬಿಡುತ್ತೆ. ಮತ್ತು ಚಾರ್ಜಿಂಗ್ ಎಷ್ಟಿದೆ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಹಿಂದ್ಗಡೆ ಸಿ ಟೈಪ್ ಚಾರ್ಜರ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ. ಇದೆಲ್ಲ ಮೇಲ್ಗಡೆ ಅಂತ ಗೊತ್ತಾಗುತ್ತೆ ನಿಮಗೆ ಎಷ್ಟು ಎರಡು ಸೈಡ್ದು ಎಷ್ಟೆಷ್ಟು ಚಾರ್ಜ್ ಇದೆ ಎಲ್ಲ ಗೊತ್ತಾಗುತ್ತೆ ಇದ್ರ ಮೇಲೆ. ಇವಾಗ ನಾನು ಒಂದು ಸಲ ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದರಲ್ಲಿ ವಾಯ್ಸ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಆಲ್ರೆಡಿ ಐಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ಕನೆಕ್ಟ್ ಮಾಡಿಬಿಟ್ಟು ನಾನು ಐಫೋನಿಗೆ ಕನೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಟ್ರಯಲ್ ಚೆಕ್ ಮಾಡ್ತೀನಿ. ಸೊ ನೋಡಿಬಿಟ್ಟು ಹೇಳಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಗ್ರೀನ್ ಲೈಟ್ ಇದ್ದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ 2 ಯೂಸ್ ಮಾಡ್ಬೋದು ನಾವು. ಇದೊಂದು ಚೆನ್ನಾಗಿದೆ, ಎಲ್ಲ ಡಿಜಿಟಲ್ ಡಿಸ್ಪ್ಲೇ ಇದೆ, ಎಲ್ಲನೇ ಮೇಲಿನ ಗೊತ್ತಾಗುತ್ತೆ. ನೀವು ಪ್ರತಿಯೊಂದೆಲ್ಲ ಆಪ್ರೇಟ್ ಮಾಡ್ಬೋದು ಇದರಲ್ಲೆಲ್ಲ ತೋರಿಸುತ್ತೆ. 2 ಮೈಕ್ ಕನೆಕ್ಟ್ ಆದರೆ 2 ಮೈಕದೆಲ್ಲ ತೋರಿಸುತ್ತೆ ಇದರಲ್ಲಿ. ಇವಾಗ ನೋಡ್ತಾ ಇದ್ದೀರಾ, ನಾನಿವಾಗ DJI ಮೈಕ್ ಫೈನಲಿ ನಾನು DJI ಮೈಕ್ ಕನೆಕ್ಟ್ ಮಾಡಿಬಿಟ್ಟು ಇದರಲ್ಲೇ ಮಾತಾಡ್ತಾ ಇದ್ದೀನಿ. ಇವಾಗ ಇದನ್ನು ಬೇಕಂದರೆ ಈ ಥರ ಕನೆಕ್ಟ್ ಮಾಡಿ ಮಾತಾಡ್ಬೋದು. ನೋಡಿ ಗೊತ್ತಿಲ್ಲ ಹೆಂಗಿದೆ, ನಾನು ನೋಡಬೇಕು, ಇವಾಗ ಚೆಕ್ ಮಾಡಬೇಕು ವಾಯ್ಸ್. ಮುಂಚೆ ಡೈರೆಕ್ಟ್ ಐಫೋನಲ್ಲಿ ಮಾತಾಡ್ತಾ ಇದ್ದೆ, ಇವಾಗ ಸಪ್ರೇಟ್ ಮೈಕ್ ಕನೆಕ್ಟ್ ಮಾಡೀನಿ. ಇವಾಗ ಹೆಂಗೆ ಕೇಳಿಸುತ್ತೆ ನೋಡ್ಬೇಕು, ಚೆಕ್ ಮಾಡಬೇಕು. ನೀವು ನೋಡಿ ಇದಕ್ಕೆ ಮುಂಚೆಗಿಂತ ಬೆಟರ್ ಇದ್ದರೆ ನೀವು ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇನ್ಮೇಲೆ ಬರೋ ವೀಡಿಯೋ ಎಲ್ಲ ಪ್ರತಿಯೊಂದೆಲ್ಲ ನಾನು ಆನ್ ಗೋಯಿಂಗ್ ವೀಡಿಯೋದಲ್ಲೇ ಮಾತಾಡ್ತೀನಿ. ಯಾಕಂದ್ರೆ ಮುಂಚೆ ನಾನು ವೀಡಿಯೋ ಮಾಡಬೇಕಾದ್ರೆ ಮೈಕ್ ಇರಲಿಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ನಾನು ಮುಂಚೆ ಫಸ್ಟ್ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ವೀಡಿಯೋಗೆ. ಸೊ ಅದು ಕರೆಕ್ಟಾಗಿ ಆಗ್ತಿರ್ಲಿಲ್ಲ ಅಷ್ಟೊಂದು, ಯಾಕಂದ್ರೆ ಲೈವಲ್ಲಿ ಮಾತಾಡೋದು ಮತ್ತು ಆಮೇಲೆ ಬಂದುಬಿಟ್ಟು ಮಾತಾಡೋದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಇನ್ಮೇಲೆ ಒಳ್ಳೆ ಕ್ವಾಲಿಟಿ ಒಳ್ಳೆ ವೀಡಿಯೋ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಇಷ್ಟೊಂದೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ಸೊ ನಾನು ನಿಮಗೋಸ್ಕರ ನಾನು ಇಷ್ಟೊಂದೆಲ್ಲ ಖರ್ಚು ಮಾಡಿಬಿಟ್ಟು ಸ್ಪೆಂಡ್ ಮಾಡಿಬಿಟ್ಟು ಒಳ್ಳೆ ವೀಡಿಯೋ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಮಾಡಬೇಕು. ಸೊ ಇನ್ನು ಮುಂದೆ ಡ್ರೋನ್ ಶಾಟ್ ಎಲ್ಲ ಒಳ್ಳೆ ಡ್ರೋನ್ ಶಾಟ್ ಎಲ್ಲ ಬಿಡ್ತೀನಿ. ಸೊ ಇನ್ನು ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸೊ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳ್ಳೊಳ್ಳೆ ಎಷ್ಟು ಸಾಧ್ಯ ಆಗುತ್ತೆ ಮಂತ್ಲಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೊಳ್ಳೆ ಪ್ಲೇಸೆಲ್ಲ ವಿಸಿಟ್ ಮಾಡಿಬಿಟ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ನೀವು. ಸೊ ಇದೇ ಥರ ಮುಂದೆನೂ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.